ಬೈ ಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಕಾಫಿಗೆ ಒಂದು ಹೊಸ ಝಲಕ್ ಕೊಡಲಿದ್ದಾರೆ ನಮ್ಮ ಕನ್ನಡದ ಮೆಚ್ಚಿನ ಶಾಯರಿ ಕವಿ ಇಟಗಿ ಈರಣ್ಣ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕೈಯಲ್ಲಿ ಹೂ ಇಟ್ಕೊಂಡಿದ್ದೀರಾ, ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಇಲ್ಲ, ಶಾಯರಿ ಮತ್ತೆ ಹೂವಿನಿಂದಾನೇ ಶುರು ಮಾಡೋಣ ಅಂತ ಅನ್ಕೊಂಡೆ. ಹೇಳಿ ಸರ್. ಹೂವಿನ ಮೇಲೆ ಏನೇ ಬಣ್ಣ ಬಂದೈತಿ, ನಿನ್ನ ಕೆನ್ಯಾಗಿಂದ ಇದು ಕಳುವಾಗೈತಿ. ವಾವ್. ಇಂಗ್ಲೀಷ್ ನೋಡಿ ಹೇಳ ಇದನ್ನ. ಹಾಂ ಸರ್. ದಿ ಕಲರ್ ವಿಚ್ ಇಸ್ ಕವರ್ಡ್ ಆನ್ ದಿ ಫ್ಲವರ್, ದಿ ಕಲರ್ ವಿಚ್ ಇಸ್ ಕವರ್ಡ್ ಆನ್ ದಿ ಫ್ಲವರ್ ಈಸ್ ಜಸ್ಟ್ ಸ್ಟೋಲನ್ ಫ್ರಮ್ ದಿ ಚಿಕ್ಸ್ ಆಫ್ ಮೈ ಲವರ್. ಇದು ಎರಡು ಕನ್ನಡಕ್ಕೆ ಕನ್ನಡಕ್ಕೆ ಮತ್ತು ಇಂಗ್ಲೀಷಿಗೂ ನಾನೇ ಅನುವಾದ ಮಾಡಿರೋದು. ಸರ್, ಈ ಶಾಯರಿ ಬಗ್ಗೆ ನಿಮ್ಗೆ ಎಲ್ಲಿಂದ ಟಚ್ ಬಂತು? ಶಾಯರಿ ಯಾರ್ಯಾರು ಪ್ರೀತಿಸ್ತಾರೆ ಅವರೆಲ್ಲರೂ ಶಾಯರಾಗ್ತಾರೆ. ಯಾರ್ಯಾರ ಹೃದಯದಲ್ಲಿ ಪ್ರೀತಿ ಮೂಡ್ತದೆ ಅವರೆಲ್ಲರೂ ಕೂಡ ತಮ್ಮಷ್ಟಕ್ಕೆ ತಾವೇ ಶಾಯರಾಗ್ತಾರೆ. ಈ ಪ್ರೀತಿ ಇದೆಯಲ್ಲ, ಅದೇ ಶಾಯರನ್ನ ಮಾಡಿಬಿಡುತ್ತೆ. ಸರ್, ನೀವು ಮೊದಲಿಂದ ಲೆಕ್ಚರರ್ ಆಗಿದ್ದವರು. ಹೌದು. ಎಲ್ಲೆಲ್ಲಿ ಮಾಡಿದ್ದು ಸರ್? ಹೊಸಪೇಟೆಯಲ್ಲಿದ್ರಿ? ಹೊಸಪೇಟೆಯಲ್ಲಿದ್ದೆ, ಬಳ್ಳಾರಿಯಲ್ಲಿದ್ದೆ, ಕೊಟ್ಟೂರಿನಲ್ಲಿದ್ದೆ. ಆಮೇಲೆ ಈಗ ಶಿವಮೊಗ್ಗಕ್ಕೆ ಬಂದು ಮನೆ ಕಟ್ಕೊಂಡು ಶಿವಮೊಗ್ಗದಲ್ಲೇ, ಇನ್ನು ಮುಂದಿಂದ ಶಿವಮೊಗ್ಗದವನೇನಾದ್ರೆ. ಸರ್, ಈ ಶಾಯರಿ ಗಜಲ್ಗಳ ವಿಶೇಷತೆ ಅಂದ್ರೆ ಪ್ರೇಯಸಿನ ಕರೆಯೋ ಉಟ್ಟಾಟ ಇರುತ್ತೆ. ಹೌದು ಹೌದು. ಅದಕ್ಕೆ ಇರೋ ಶಕ್ತಿನೇ ಬೇರೆ. ಗಜಲ್ ಅನ್ನೋ ಶಬ್ದ ಇದೆಯಲ್ಲ, ಅದು ಪರ್ಷಿಯಾ ದೇಶದ ಅರಬ್ಬಿ ಲ್ಯಾಂಗ್ವೇಜ್ ನಿಂದ ಬಂದಿರೋದು. ಗಜಲ್ ಅಂತ ಅಂದ್ರೇನೆ ಅದರ ಶಬ್ದ ಇಸ್ ಈಕ್ವಲ್ ಟು ಏನು ಅಂದ್ರೆ ಪ್ರೇಯಸಿಯ ಜೊತೆಯಲ್ಲಿ ಮಾತನಾಡುವುದು ಅಂತ ಅರ್ಥ. ಒಂದು ಕಬೀರ್ನ ಒಂದು ದೋಹಾ ಹೇಳ್ತೀನಿ ಕೇಳಿ, ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿರೋದ್ರಿಂದ ಹೇಳ್ತೀನಿ. ಭಗವಂತನನ್ನ ನಾವು ಎಲ್ಲಿ ಇಟ್ಕೊಳ್ಬೇಕು? ಯಾರ್ಯಾರೋ ಎಲ್ಲೆಲ್ಲೋ ಇಟ್ಕೊಳ್ತಾರೆ, ಬಟ್ ಕಬೀರ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ನೈನೋ ಕಿ ಕರಿ ಕೊಠರಿ ಪುತ್ಲಿ ಪಲಂಗ ಬಿಛಾಯ್, ನೈನೋ ಕಿ ಕರಿ ಕೊಠರಿ ಪುತ್ಲಿ ಪಲಂಗ ಬಿಛಾಯ್, ಪಲಕೋಂ ಕೆ ಚಿಕ್ಕ ಡಾರಿಕೆ ಪಿಯಕೋಲೆ ಸುಜಾಯ್. ಅಂದ್ರೆ ಕಣ್ಣ ಕೋಣೆಯ ಒಳಗೆ ತೂಗುವ ಕಪ್ಪು ಮಂಚವ ನೋಡಿರೋ. ಕಣ್ಣು ಅನ್ನೋದೇ ಕೋಣೆ, ಅಲ್ಲಿ ಮೂಲದೊಳಗೆ ಬರೀ ಮಂಚ, ಪಲಂಗ್ ಅಂತ ಹೇಳ್ತಾನೆ. ನಮ್ಮಲ್ಲಿ ಕನ್ನಡದಲ್ಲಿ ಏನಾಗಿದೆ ಅಂದ್ರೆ ಕಣ್ಣುಗಳು ಅಲ್ಲಾಡ್ತಾ ಇರೋದ್ರಿಂದ ಅದು ತೂಗು ಮಂಚ ಅಂತ ಹೇಳ್ತಾ ಇದ್ದಾರೆ. ಕಣ್ಣ ಕೋಣೆಯ ಒಳಗೆ ತೂಗುವ ಕಪ್ಪು ಮಂಚವ ನೋಡಿರೋ, ರೆಪ್ಪೆ ಪರದೆಯ ಹಾಕಿ ಪ್ರಿಯನನ್ನು ಅಪ್ಪಿ ಸುಖದಲ್ಲಿ ತೇಲಿರೋ. ಇದು ಎಷ್ಟು ಅದ್ಭುತವಾದಂಥ ಪ್ರೀತಿ ಅನ್ನೋದನ್ನು ನಾವಲ್ಲಿ ನೋಡ್ತೇವೆ. ಭಗವಂತ ಇದನ್ನು ನೀವು ಯಾರಿಗೆ ಹೇಳೋದು ಒಂದು ಕಡೆಗೆ, ಅಂತರಂಗದೊಳಗೆ ಭಗವಂತನಿಗೆ ಅಂತ ಅಂದುಕೊಂಡಾಗ ಇನ್ನೊಂದು ಕಡೆಗೆ ಅರ್ಥ ಕೊಡುತ್ತೆ. ಎಲ್ಲ ಶಾಯರಿಗಳು ಹಾಗೇನೆ. ಒಂದು ಕಡೆಗೆ ಪ್ರೇಯಸಿ ಸಾಮಾನ್ಯರಿಗೆ ಅರ್ಥವಾಗ್ತದೆ, ಅಂತರಂಗಕ್ಕೆ ಹೋದವನಿಗೆ ಭಗವಂತ ಅರ್ಥ ಆಗ್ತಾನೆ. ಖಂಡಿತ ಸರ್, ಖಂಡಿತ. ನಿಜವಾಗ್ಲೂ ನಿಮ್ಮ ಮಾತುಗಳಿಗೆ, ನಿಮ್ಮ ಶಾಯರಿಗೆ ನಾವು ವಾ ಒಂದು ಬೇರೆ ದಾರಿನೇ ಇಲ್ಲ. ಇಸ್ ದಾದ್ ಕೆ ಲಿಯೆ ಶುಕ್ರಿಯಾ. ಇಟಗಿ ಈರಣ್ಣ ಅವರ ಮಾತನ್ನು ಕೇಳಿದ್ರಿ. ನಿಜವಾಗ್ಲೂ ನಿಮಗೂ ಸಹಿತ ಇವತ್ತು ಪ್ರೇಮದ ನಶೆ, ಕಾವ್ಯದ ನಶೆ, ಶಾಯರಿಯ ನಶೆ ಏರಿರುತ್ತೆ. ನಿಮ್ಮ ದಿನ ಸುಂದರವಾಗಿರಲಿ ಅಂತ ನಾವು ಹಾರೈಸ್ತೀವಿ.